ಬೆಂಗಳೂರಿನಲ್ಲಿ ರೋಡ್ ಲಾಕ್ಡೌನ್ ಆಗ್ತಾ ಇದೆಯಾ? ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೃಷ್ಣ ಬೈರೇಗೌಡರು ಈ ಸ್ಟೋರಿನ ನೋಡಲೇಬೇಕಾಗಿದ್ದಂಥದ್ದು ಬಿಗ್ ಸ್ಟೋರಿ ಇದೆ. ಫುಟ್ಪಾತ್ ತೆರವು ಬಿಟ್ಟು ರೋಡ್ ಲಾಕ್ಡೌನ್ಗೆ ಇಳಿದ ಜಿಬಿಎ ಟೀಮ್ ಅನ್ನುವಂಥದ್ದು, ಒಂದೇ ರಸ್ತೆಯನ್ನ ಲಾಕ್ಡೌನ್ ಮಾಡಿರುವಂಥದ್ದು ಜಿಬಿಎ. ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೆಬಿಜಿ ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ ಇದು. ಫುಟ್ಪಾತ್ ತೆರವು ಬಿಟ್ಟು ರೋಡ್ ಲಾಕ್ಡೌನ್ಗೆ ಇಳಿದ ಜಿಬಿಎ ಟೀಮ್, ಒಂದೇ ರಸ್ತೆಯನ್ನ ಲಾಕ್ ಮಾಡಿದ ಜಿಬಿಎ ಅಧಿಕಾರಿಗಳ ಟೀಮ್, ಸಾವಿರಾರು ಜನ ಓಡಾಡೋ ರೋಡನ್ನೇ ಬಂದ್ ಮಾಡಿರುವಂಥದ್ದು ಅಧಿಕಾರಿಗಳು. ಯಾಕೆ ಬಂದ್ ಮಾಡಿದ್ರು? ಸ್ಥಳೀಯರ ದೂರು ಹಿನ್ನೆಲೆ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಂತಹ ಅಶ್ವವೇಗ ಟೀಮ್. ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬೆಂಗಳೂರಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಇನ್ನ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೃಷ್ಣ ಬೈರೇಗೌಡರು ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ ಇದಾಗಿದೆ. ಫುಟ್ಪಾತ್ ತೆರವು ಬಿಟ್ಟು ರೋಡ್ ಲಾಕ್ಡೌನ್ಗೆ ಇಳಿದಿರುವಂಥದ್ದು ಜಿಬಿಎ ಟೀಮ್. ಒಂದೇ ರಸ್ತೆಯನ್ನ ಲಾಕ್ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಸಾವಿರಾರು ಜನರು ಓಡಾಡೋ ರಸ್ತೆಯನ್ನ ಬಂದ್ ಮಾಡಿರುವಂಥದ್ದು ಅಧಿಕಾರಿಗಳು. ಸ್ಥಳೀಯರು ದೂರನ್ನ ನೀಡಿದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೂಡ ಮಾಡಿರುವಂಥದ್ದು ಅಶ್ವವೇಗ ನ್ಯೂಸ್. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬೆಂಗಳೂರಿನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೂಡ ಇದೆ. ನೋಡಿ, ಸಾವಿರಾರು ಜನ ಓಡಾಡ್ತಾರೆ. ಆ ಸಾವಿರಾರು ಜನ ಓಡಾಡುವಂತಹ ರೋಡನ್ನೇ ಬಂದ್ ಮಾಡಿರುವಂಥದ್ದು ಇದೀಗ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಬಿಟ್ಟು ರೋಡ್ ಲಾಕ್ಡೌನ್ ಮಾಡೋದಕ್ಕೆ ಮುಂದಾದ್ರ ಅಂತ. ಒಂದೇ ಒಂದು ರಸ್ತೆಯನ್ನ ಲಾಕ್ಡೌನ್ ಮಾಡಿರುವಂಥದ್ದು ಜಿಬಿಎ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಎಲ್ಲಿಗೆ ಬಂತು, ಏನ್ ಕತೆನೋ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಇನ್ನೂ ಕೂಡ ಮಲ್ಲೇಶ್ವರಮಲ್ಲೂ ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ, ಒಂದೊಂದು ಕಡೆಗೆ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅದೆಲ್ಲದರ ಮಧ್ಯೆ ಈಗ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಅದು ರಸ್ತೆ ಲಾಕ್ಡೌನ್, ಒಂದೇ ಒಂದು ರಸ್ತೆಯನ್ನ ಲಾಕ್ಡೌನ್ ಮಾಡಿರುವಂಥದ್ದು. ಅದು ಬೆಂಗಳೂರಿನಲ್ಲಾಗಿರುವಂಥದ್ದು. ಒಂದೇ ರಸ್ತೆಯನ್ನೇ ಲಾಕ್ಡೌನ್ ಮಾಡಿರುವಂಥದ್ದು ಜಿಬಿಎ ಅಧಿಕಾರಿಗಳ ಟೀಮ್. ಸಾವಿರಾರು ಜನ ಓಡಾಡ್ತಾರೆ ನಿತ್ಯ. ಆ ರೋಡನ್ನೇ ಬಂದ್ ಮಾಡಿರುವಂಥದ್ದು. ಯಾಕೆ ಈ ಒಂದು ಸುದ್ದಿ ಗಮನ ಇಲ್ವಾ? ಏನ್ ಕತೆ? ಇನ್ನ ಪ್ರಭಾವಿಗಳ ಪರ ಪಾಲಿಕೆ ದರ್ಬಾರನ್ನ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ರಸ್ತೆಯಲ್ಲಿ ಕಸ ಹಾಕ್ತಾರೆ ಅನ್ನೋ ನೆಪ ಪ್ರಭಾವಿಗಳಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಗಿರಿನಗರದ 50 ಫೀಟ್ ರಸ್ತೆಯ ಬಳಿ ಆವಲಹಳ್ಳಿ ವಿಜಯನಗರ ಎಂಎಲ್ಎ ಎಂ ಕೃಷ್ಣಪ್ಪ ಕ್ಷೇತ್ರದಲ್ಲಿ ಜಿಬಿಎ ಟೀಮ್ ದರ್ಬಾರನ್ನ ಮಾಡ್ತಾ ಇದೆ. ಶೀಟ್ಸ್ ಹಾಕಿ 100 ಮೀಟರ್ ರಸ್ತೆಯನ್ನೇ ಬಂದ್ ಮಾಡಿರುವಂಥದ್ದು ಜಿಬಿಎ ಅಧಿಕಾರಿಗಳು. ಈ ರಸ್ತೆ ಬಂದ್ ಕಾರಣ ಕಿಲೋಮೀಟರ್ ಗಟ್ಟಲೆ ಸುತ್ತಿಕೊಂಡು ಓಡಾಡ್ತಾ ಇದ್ದಾರೆ ಜನರು. ಇನ್ನು ರಸ್ತೆಯಲ್ಲಿ ಕಸ ಹಾಕ್ತಾರೆ ಅನ್ನುವಂತಹ ನೆಪಕ್ಕೆ ಈಗ ರಸ್ತೆಯನ್ನ ಬಂದ್ ಮಾಡಿರುವಂಥದ್ದಂತೆ. ಶೀಟ್ಸ್ ಹಾಕಿ 100 ಮೀಟರ್ ರಸ್ತೆಯನ್ನೇ ಬಂದ್ ಮಾಡಿರುವಂಥದ್ದು ಜಿಬಿಎ ಅಧಿಕಾರಿಗಳು. ಈ ರಸ್ತೆ ಬಂದ್ ಆಗೋದಕ್ಕೆ ಕಾರಣ ಕಿಲೋಮೀಟರ್ ಗಟ್ಟಲೆ ಈ ಒಂದು ಸುತ್ತಕೊಂಡು ಓಡಾಡುವಂತಹ ಸನ್ನಿವೇಶ ಜನರದ್ದಲ್ಲಿ ಆಗಿರುವಂಥದ್ದು. ಬ್ರ್ಯಾಂಡ್ ಬೆಂಗಳೂರಿಗೆ ಶ್ರಮಿಸ್ತಾ ಇರುವಂತಹ ಕೃಷ್ಣ ಬೈರೇಗೌಡರಿಗೆ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಬೆಂಗಳೂರು ಅಭಿವೃದ್ಧಿ ಸಚಿವರು ಈ ರಸ್ತೆಯ ದಾದಾಗಿರಿಗೆ ಅವಕಾಶ ಏನಾದರೂ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ರಸ್ತೆ ಬಂದ್ ಆಗಿದ್ದಕ್ಕೆ ಕಿಲೋಮೀಟರ್ ಗಟ್ಟಲೆ ಸುತ್ತುತ್ತಿದ್ದಂತಹ ಜನ, ಅಶ್ವವೇಗ ವರದಿ ಬೆನ್ನಲ್ಲೇ ಕಣ್ಬಿಟ್ಟಂತಹ ಅಧಿಕಾರಿಗಳು ಕೊನೆಗೂ ಕೂಡ ರಸ್ತೆಯನ್ನ ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಯಾರು ಬಂದ್ ಮಾಡಿದ್ರ ಅವರೇ. ಅಶ್ವವೇಗ ವರದಿಗೆ ಧನ್ಯವಾದ ಹೇಳಿರುವಂಥದ್ದು ಆವಲಹಳ್ಳಿಯ ಜನರು. ರಸ್ತೆ ಬಂದ್ ಆಗಿದ್ದಕ್ಕೆ ಕಿಲೋಮೀಟರ್ ಗಟ್ಟಲೆ ಸುತ್ತಕೊಂಡು ಓಡಾಡ್ತಾ ಇದ್ರು ಜನ. ಅಶ್ವವೇಗ ವರದಿ ಬೆನ್ನಲ್ಲೇ ಇದೀಗ ಕಣ್ಬಿಟ್ಟಿರುವಂಥದ್ದು ಜಿಬಿಎ ಅಧಿಕಾರಿಗಳು. ಮುಂಚೆ ಏನು ಬಂದ್ ಮಾಡಿದ್ರಲ್ಲ, ಈಗ ಓಪನ್ ಮಾಡಿದ್ದಾರೆ. ಅಶ್ವವೇಗ ವರದಿ ಬೆನ್ನಲ್ಲೇ ಎಚ್ಚೆತ್ಕೊಂಡಿರುವಂತಹ ಅಧಿಕಾರಿಗಳು. ಎಲ್ಲಿ ಸಚಿವರಿಗೆ ಗೊತ್ತಾದ್ರೆ ಬೆಂಡೆಕಾಯಿ ತಿನ್ನಿಸ್ತಾರೋ ಅಂತ ಎದುರ್ಕೊಂಡಿರುವಂಥದ್ದು ಅಂತ ಕಾಣಿಸುತ್ತೆ. ಈಗ ಅಶ್ವವೇಗ ವರದಿಗೆ ಧನ್ಯವಾದವನ್ನ ಕೂಡ ಹೇಳಿರುವಂಥದ್ದು ಆವಲಹಳ್ಳಿಯ ಜನರು. ಈ ವಿಚಾರವಾಗಿ ಸ್ಥಳೀಯ ಮುಖಂಡ ಜೀವನ್ ಅವರು ಕೂಡ ಅಶ್ವವೇಗ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ಅಶ್ವವೇಗ ಚಾನೆಲ್ಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ವಾರ ನಿಮ್ಮ ತಂಡ ಇಲ್ಲಿ ಬಂತು, ನಾನು ಇದೇನು ತೋರಿಸ್ದೆ, ಇಲ್ಲಿ ಅರ್ಧ ಶೀಟ್ ಹಾಕ್ಬಿಟ್ಟಿದ್ರು, ಅರ್ಧ ಅಂದರೆ
100 ಮೀಟರ್ವರೆಗೂ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಕಂಪ್ಲೀಟ್ ರೋಡ್ ಬ್ಲಾಕ್. ಈ ಕಂಪ್ಲೀಟ್ ರೋಡ್ ಬ್ಲಾಕ್ ಏನಾಗಿತ್ತು, ಈ ರೋಡ್ ಬ್ಲಾಕನ್ನು ತೆರವುಗೊಳಿಸುವಲ್ಲಿ ಏನು ಚಾನಲ್ನ ಒಂದು ಪ್ರಮುಖವಾದಂಥ ಪಾತ್ರ. ಯಾಕೆಂದರೆ ಬಂದು ನೀವು ಕವರೇಜ್ ಕೊಟ್ಟಿದ್ದರಿಂದ ಅದಾದ ನಂತರ GBA ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ GBA ವ್ಯಾಪ್ತಿಯಲ್ಲಿ ಬರುವಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಚ್ಚೆತ್ತುಕೊಂಡು ಈಗ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡೋ ರೀತಿ ಹಾಗೂ ಜನರು ಓಡಾಡೋ ರೀತಿಯಾಗಿ ತೆರವು ಮಾಡಿರುವಂಥದ್ದು ಒಂದು ಒಳ್ಳೆಯ ವಿಚಾರ. ಆದರೆ ಈಗ ನೀವು ಹೇಳ್ದಂಗೆ ಅರ್ಧ ಭಾಗವನ್ನು, ಈಗ ಆಲ್ರೆಡಿ ರಸ್ತೆಯ ಅರ್ಧ ಭಾಗವನ್ನು ಈ ರೀತಿಯಾಗಿ ಕವರ್ ಮಾಡಿರುವಂಥದ್ದು, ಇದು ಸಹ ಒಂದು BBMP ರಸ್ತೆಯನ್ನು ಸಾರ್ವಜನಿಕರಿಗೆ ಮುಕ್ತವಾಗಿಡಬೇಕು. ಆದರೆ ಇವತ್ತು ಸಾರ್ವಜನಿಕರ ಮುಕ್ತವಾಗಿರದೇ ಇರೋದಕ್ಕೆ ಕಸದ ಸಮಸ್ಯೆ. ಇದ್ರ ಬಗ್ಗೆ ಏನು ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು, ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದರು ಹಾಗೂ ಬೆಂಗಳೂರು ನಗರದ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಇವತ್ತು ಕಸದ ವ್ಯವಸ್ಥೆ ಹೇಗಿದೆ ಬೆಂಗಳೂರು ನಗರದಲ್ಲಿ ಅಂದರೆ ಒಂದು ದೊಡ್ಡ ಮಾಫಿಯಾ. ಅವರು ಉಪಮುಖ್ಯಮಂತ್ರಿಗಳಾಗಿ ಬೆಂಗಳೂರು ನಗರದ ಸಚಿವರಾಗಿ ವಿಧಾನಸೌಧದಲ್ಲಿ ಅವ್ರು ಹೇಳಿದಂಥದ್ದು, ಇವತ್ತು ಕಸದ ವ್ಯವಸ್ಥೆ ಹೇಗಿದೆ ಅಂದರೆ ಅದು ಒಂದು ದೊಡ್ಡ ಮಾಫಿಯಾ, ಅದನ್ನು ನಾವು ಯಾರು ಸರಿಪಡಿಸೋದಕ್ಕೆ ಆಗಲ್ಲ ಅಂತೇಳಿ ಸಚಿವರಾಗಿದ್ಕೊಂಡಂಥ ಸಂದರ್ಭದಲ್ಲಿ ಅವರ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡಿದರು. ಅದನ್ನು ತಿಳ್ಕೊಂಡ್ಮೇಲೆ ಏನಾಗುತ್ತೆ, ಗುತ್ತಿಗೆದಾರ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಇಲಾಖೆಗಳು, ಹೌದು ಇಲ್ಲಿ ಮಾಫಿಯಾ ಇದೆ, ಇಲ್ಲಿ ಆಗಲ್ಲ ಅನ್ನೋದವರು ಒಂದು ತೀರ್ಮಾನಕ್ಕೆ ಬಂದು ಕಸದ ನಿರ್ವಹಣೆಯನ್ನು ಕೈಬಿಟ್ಟಿರುವಂಥದ್ದು. ಇವತ್ತು ಹೇಳಿದ್ರು 35,000 ಕೋಟಿಯಷ್ಟು ಹಣವನ್ನು ಬೆಂಗಳೂರಿನಲ್ಲಿರುವಂಥ ಕಸ ವಿಲೇವಾರಿಗೆ ಉಪಯೋಗಿಸ್ತಾ ಇರುವಂಥದ್ದು. ಆದರೆ ಅದು ಅಷ್ಟು ಖರ್ಚಾಗ್ತಾ ಇದ್ದಾವ? ಈ ರೀತಿಯಾಗಿ ಅವರು ಕಸದ ನಿರ್ವಹಣೆ ಮಾಡೋಕ್ಕಾಗ್ದಲ್ಲೇ ಈ ರೀತಿ ಮಾಡಿಕೊಂಡು ಜನರನ್ನ ರಸ್ತೆಯಲ್ಲೂ ಓಡಾಡೋಕ್ಕಾಗ್ತದೆ. ಇದೀಗ ಫುಟ್ಪಾತು, ಮಾನ್ಯ ಇವತ್ತಿನ ಸಚಿವರು ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಇವತ್ತು ಸುಪ್ರೀಂ ಕೋರ್ಟಿಂದ ನನಗೆ ಆರ್ಡರ್ ಬಂದಿದೆ, ಫುಟ್ಪಾತ್ಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ, ಸಾರ್ವಜನಿಕರಿಗೋಸ್ಕರ ಇವತ್ತು ಫುಟ್ಪಾತ್ಗಳನ್ನು ಯಾರ್ಯಾರು ಎನ್ಕ್ರೋಚ್ ಮಾಡಿದಾರೋ ಅದನ್ನು ತೆರವುಗೊಳಿಸ್ತಾ ಇದ್ದೀವಿ ಅಂತ. ಇದು ನೋಡಿ ಸ್ವಾಮಿ, ಇದು ನೋಡ್ಬೇಕು ನೀವು. ಇದನ್ನ ಎನ್ಕ್ರೋಚ್ಮೆಂಟ್ನ ಯಾವಾಗ ತೆರವುಗೊಳಿಸ್ತೀರಾ? ಯಾಕೆಂದರೆ ಇದಕ್ಕೆ ಕಾರಣ ಯಾರು? ಸರ್ಕಾರ, GBA. ಇವತ್ತು ಕಸ ಹಾಕ್ತಾರೆ, ಸಾರ್ವಜನಿಕರು ಕಸ ಹಾಕ್ತಾರೆ ಅಂತ ಹೇಳಿ ಇಲ್ಲಿ ನೀವು ಈ ರೀತಿಯಾದಂಥ ಒಂದು ಮಾರ್ಪಾಡನ್ನು, ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಆದರೆ ಇವತ್ತು ಆ ತಾತ್ಕಾಲಿಕ ವ್ಯವಸ್ಥೆ ಇರೋದ್ರ ಸಂದರ್ಭದಲ್ಲಿ ಜನ ಎಲ್ಲಿ ಓಡಾಡ್ತಾರೆ? ರಸ್ತೆಯಲ್ಲಿ ಓಡಾಡಬೇಕಾ ಜನ? ಗಾಡಿಗಳು ಓಡಾಡೋದ್ರ ಮಧ್ಯೆ ರಸ್ತೆಯಲ್ಲಿ ಜನ ಓಡಾಡಬೇಕಾ? ಇದನ್ನು ಸಹ ಗಂಭೀರವಾಗಿ ತಗೋಬೇಕು. ಈಗೇನು ಇವತ್ತು ರಸ್ತೆಗೆ ಬಂದಿದ್ದಾರೆ ಇದನ್ನು ತೆರವುಗೊಳಿಸ್ಬೇಕು. ಯಾಕೆಂದರೆ ಇದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ನೀವು ಯಾರಿಗೆ ಗುತ್ತಿಗೆ ಕೊಟ್ಟಿದ್ದೀರ ಅವ್ರ ಜವಾಬ್ದಾರಿ. ಇವತ್ತು ಇಲ್ಲಿ ಕಸ ಆಗ್ತಾ ಇರೋ ಥರ ನೋಡ್ಕೊಳ್ಳುವಂಥದ್ದು ಜವಾಬ್ದಾರಿ ಸರ್ಕಾರದ್ದು, GBAದು. ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಿದೆ, ನೇರವಾಗಿ GBAನೇ ಇದಕ್ಕೆ ಕಾರಣ. GBA ಅಧಿಕಾರಿಗಳೇ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಮಾಡಿರುವಂಥದ್ದು. ಇದೂ ಸಹ ತೆರವುಗೊಳಿಸ್ಬೇಕು, ಇದನ್ನು ತೆರವುಗೊಳಿಸಬೇಕು. ಕಸದ ನಿರ್ವಹಣೆ ಯಾರ ಸಮಸ್ಯೆ? ಅದು ಸರ್ಕಾರದ ಸಮಸ್ಯೆ. ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಎಲ್ಲಂದ್ರಲ್ಲಿ ಕಸ ಹಾಕ್ಬಾರ್ದು, ಸರಿಯಾದ ಸಮಯಕ್ಕೆ. ಇವತ್ತು ಹೇಳ್ತಾರೆ ಗಾಡಿಗಳು ಬರ್ತವೆ ಮನೆ ಮುಂದೆ, ನೀವು ಕಸನ ಗಾಡಿಗೆ ಹಾಕಬೇಕು ಅಂತ. ಸಮಯಕ್ಕೆ ಸರಿಯಾಗಿ ಗಾಡಿಗಳು ಬರ್ತಾವ? ಅದನ್ನು ನೋಡ್ಕೋಬೇಕು. ಇನ್ನೂ ಎಷ್ಟೋ ಕಡೆ ಇವತ್ತು ಏನು ಸ್ವೀಪರ್ಸ್ ಇದ್ದಾರೆ, ಆ ಸ್ವೀಪರ್ಸನ್ನೇ ಒಂದೊಂದು ಕಡೆ ಕಸವನ್ನು ಗುಡ್ಡೆ ಮಾಡ್ತಾ ಇದ್ದಾರೆ. ಅದು ಬ್ಲ್ಯಾಕ್ ಸ್ಪಾಟ್ ಆಗಿ ಪರಿಣಾಮವಾಗಿ ಬೀಳ್ತಾ ಇರುವಂಥದ್ದು. ಈ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಆದರೆ ಇದೇ ಸಂದರ್ಭದಲ್ಲಿ ನಾನು ಈಗ GBA ಅಧಿಕಾರಿಗಳು ಕೊನೆ ಪಕ್ಷ ಈ ವಾಹಿನಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ನೋಡಿ